ರಜತ್ ವಿನಯ್ ಗೌಡ ಆಯ್ತು ಈಗ ಆಟೋ ಡ್ರೈವರ್ ಸರತಿ. ನಟ ದರ್ಶನ್ ಜೈಲಿನಲ್ಲಿ ಫ್ಯಾನ್ಸ್ಗಳು ಮಚ್ಚು ಹಿಡ್ಕೊಂಡು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ರಜತ್ ವಿನಯ್ ಗೌಡ ಆಯ್ತು ಈಗ ಆಟೋ ಡ್ರೈವರ್ ಸರತಿ. ನಟ ದರ್ಶನ್ ಜೈಲಿನಲ್ಲಿ ಫ್ಯಾನ್ಸ್ಗಳು ಮಚ್ಚು ಹಿಡ್ಕೊಂಡು ಹುಚ್ಚಾಟವನ್ನ ಆಡ್ತಾ ಇರುವಂತದ್ದು. ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದ ಮಂಡ್ಯ ಆಟೋ ಡ್ರೈವರ್ಸ್. ಆದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ರೀಲ್ಸ್ ಮಾಡಿರುವಂತಹ ಚಾಲಕ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ಬೆನ್ನಲ್ಲೇ ಪೊಲೀಸರಿಗೆ ಶಾಕ್. ಎಸ್ ವೀಕ್ಷಕರೇ, ರೀಲ್ಸ್ ಸ್ಟಾರ್, ರೀಲ್ಸ್ ರಾಜ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೇಳಿ ಮಂಚು ಹಿಡ್ಕೊಂಡಿದ್ದವ್ ನೆಮ್ಮದಿ ಹಾಳು ಮಾಡಿದ್ದಾರೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿದವರಿಗೆ ಚಳಿ ಬಿಡಿಸಿರುವಂತಹ ಕಾಕಿ ಆರೋಪಿಯಿಂದ ಮಚ್ಚುಗಳಿಗೆ ಕ್ಷಮೆಯನ್ನ ಕೇಳಿಸಿ ಬಿಡುಗಡೆ ಮಾಡಲಾಗಿರುವಂಥದ್ದು. ವ್ಯಕ್ತಿಗೆ ಎಚ್ಚರಿಕೆ ನೀಡಿದಂತ SP ಮಲ್ಲಿಕಾರ್ಜುನ್ ಬಾಲದಂಡೆ. ಎಸ್ ವೀಕ್ಷಕರ, ಮಚ್ಚು ಹಿಡ್ಕೊಂಡು ವಿನಯ್ ಗೌಡ ಹಾಗೂ ರಜತ್ ಏನೇನು ಮಾಡಿದ್ರು, ಅವರ ಈ ಶೋಕಿಗೆ ಏನೇನೆಲ್ಲ ಆಯಿತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ನಾನು ಮತ್ತೆ ಎಕ್ಸ್ಟ್ರಾ ಹೇಳಬೇಕು ಅಂತೇನಿಲ್ಲ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹಾಡು ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ಆ ಹುಚ್ಚಾಟದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅಂಧಾಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಗೊತ್ತಲ್ಲ, ದರ್ಶನ್ ಅಭಿಮಾನಿಗಳು ಅಂತಂದರೆ ಸ್ಪೆಷಲ್ ಕೇರ್ ಇರ್ತಾವೆ ಕೆಲವೊಂದಿಷ್ಟು ಜನಕ್ಕೆ. ಕಾಲ್ ಜಗಬೇಕು, ಅವರೇನೋ ಮಾಡ್ತಾರೆ ಅಂತ. ಅಪ್ಪ ದೇವರು ನಿನಗೆ ಹಾಗೆಲ್ಲ ಮಾಡೋಂಗಿಲ್ಲ. ಸೋಷಿಯಲ್ ಮೀಡಿಯಾ ಅಂದರೆ ಏನು ಅನ್ಕೊಂಬಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ. ದರ್ಶನ್ ಅಭಿಮಾನಿಗಳು ಅಂತ ಹೇಳಿ ನಾನು ಪಾಯಿಂಟ್ ಔಟ್ ಮಾಡೋದೇ ಇಲ್ಲ. ಎಲ್ಲರ ಅಭಿಮಾನಿಗಳು ಮಾಡುವಂತಹ ಕೆಲಸ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಮರ್ಚಿಡ್ಕೊಂಡು ಕೂತ್ರೆ. ಫಸ್ಟು ಕಾನೂನಿನ ಬಗ್ಗೆ ತಿಳ್ಕೊಳ್ಳಿ. ಕಾನೂನಿನ ಬಗ್ಗೆ ನಾವು ಹೇಗಿರಬೇಕು ಅನ್ನೋದು ತಿಳ್ಕೊಳ್ಳಿ. ಅದಾದ ನಂತರ ಮಚ್ಚು ಲಾಂಗು ಇವ್ರು ಹಿಡ್ಕೊಂಡ್ಬಿಡ್ತಾರೆ. ಯಾರು ಫಿಲಮ್ ಸ್ಟಾರ್ಸ್ಗಳು ಮಚ್ಚು ಲಾಂಗು ಹಿಡ್ಕೊಳ್ತಾರ್ರಿ, ಅದು ಒರಿಜಿನಲ್ ಆಗಿರೋದಿಲ್ಲ, ಡೂಪ್ಲಿಕೇಟ್ ಆಗಿರುತ್ತದು. ನೀವು ಒರಿಜಿನಲ್ ಹಿಡ್ಕೊಂಡು ಕುತ್ಕೊಂತೀರ. ಏನು ಹೇಳೋಣ. ಮಂಡ್ಯ ಜಿಲ್ಲೆಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಅವನು ಪವನ್ ಕುಮಾರ್ ಅಂತೇಳಿ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಕಾರಸ್ವಾಡಿ ಗ್ರಾಮದವನು, ಈತ ಒಂದು ಲಾಂಗನ್ನು ಹಿಡ್ಕೊಂಡು ಅದಕ್ಕೆ ಹಿಂದೆ ಸಾಂಗ್ಸನ್ನು ಪ್ಲೇ ಮಾಡಿಕೊಂಡು ಡಾನ್ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದ. ಆ ಪೋಸ್ಟನ್ನು ಹಾಕಿದ ಮೇಲೆ ಅದು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅವರ ಒಂದು ಗಮನಕ್ಕೆ ಬಂತು. ಗಮನಕ್ಕೆ ಬಂದ ಮೇಲೆ ಆತನನ್ನು ನಾವು ನಿನ್ನೆ ಪೊಲೀಸ್ ಠಾಣೆಗೆ ಕರೆಸಿ ಆತನನ್ನು ಹೆಚ್ಚಿನ ಒಂದು ವಿಚಾರಣೆ ಮಾಡಲಾಗಿ ಆತ ಅದು ಕಳೆದ 3 ವರ್ಷಗಳ ಹಿಂದೆ ಆ ಒಂದು ರೀಲ್ಸನ್ನು ಮಾಡಿದ್ದ. ಅದನ್ನು ಈಗ ಯಾರನ್ನು ತನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತನಿಂದ ಈಗಾಗಲೇ ನಾವು ಆ ಪೋಸ್ಟ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.